ವಿದ್ಯಾಲಯಗಳ ತಳಹದಿ ಯಾವುದು? ಅದನ್ನೇ ಪ್ರಶ್ನೆ ಮಾಡಿದ. ಇಲ್ಲಿ ಓಡಾಡ್ತಾ ಇದ್ದೀನ ನಾನು ಅಂತ ನನಗೆ ಅನಿಸ್ತಾ ಇದೆ. ಯಾವಾಗಲೂ ಹಸಿರಿನಿಂದ ಕಂಗೊಳಿಸ್ತಿತ್ತು. ಆದರೆ ಈಗ ಉತ್ತರ ಕರ್ನಾಟಕದ ಯಾವುದೋ ಒಂದು ಭಾಗದಲ್ಲಿ ಓಡಾಡ್ತಾ ಇದ್ದೀವ, ಅಲ್ಲಿ ಜೀವಿಸ್ತಾ ಇದ್ದೀವ ಅನ್ನುವ ಎಚ್ಚರ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಬುದ್ಧಗುರು ಅದನ್ನು 2658 ವರ್ಷಗಳ ಹಿಂದೆನೇ ಯುದ್ಧ ನಡೀತದೆ. ಆಮೇಲೆ ಬುದ್ಧಗುರು ಅರಮನೆ ಬಿಟ್ಟೋಗಿದ್ದು ನೀರಿಗಾಗಿ. ರೋಹಿಣಿ ನದಿಯ ಜಲ ವಿವಾದವನ್ನ ತರ್ಕದ ಮೂಲಕ ಬಗೆಹರಿಸಬೇಕಲ್ಲ ಅಂತೇಳಿ ಬುದ್ಧಗುರು ತನ್ನ ಅರಮನೆಯನ್ನ ಬಿಟ್ಟು. ನಿಮ್ಮ ಟೀಚರ್ಸ್ ಅದು ಹೇಳ್ಕೊಟ್ಟಿದ್ದಾರ ನಿಮಗೆ? ಇಲ್ಲ. ಸುಳ್ಳು ಸುಳ್ಳು ಅಂತ ಹೇಳಿದವ್ರು ಯಾರು? ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಅದನ್ನು ನಿರಾಕರಿಸಿ. ನಮ್ಮ ಶಿಕ್ಷಣ, ನಮ್ಮ ಚರಿತ್ರೆ ಹೇಗಿತ್ತು ಅದರ ತಳಹದಿಯಲ್ಲಿ ನಾವು ಮೇಷ್ಟ್ಗಳಾಗಿ ನಮ್ಮ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಿದ್ದೀವಿ. ಹೊಸ ಚರಿತ್ರೆಯನ್ನು ನಿರ್ಮಾಣ ಮಾಡಿ ಶೈಕ್ಷಣಿಕ ರಂಗದಲ್ಲಿ ಹೊಸ ಚರಿತ್ರೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಯಾರೂ ಹೇಳ್ತಾ ಇಲ್ಲ. ಬಾಬಾ ಸಾಹೇಬರ ಬಹುದೊಡ್ಡ ಪರಿಕಲ್ಪನೆ ಅಡಕವ. ನಾನು BEd ಕಾಲೇಜುಗಳಲ್ಲಿ ಹೋದಾಗೆಲ್ಲ ಅದನ್ನೇ, ಈ ದೇಶದಲ್ಲಿ ವಿದ್ಯಾಲಯ ಬೀಳುವಂತ ಮಳೆ ನೀರನ್ನ ನೀವು ಮೊದಲ ಆದ್ಯತೆಯಲ್ಲಿ ಶೇಖರಣೆ ಮಾಡಿ ನೀವು ಸದ್ಬಳಕೆ ಮಾಡಬೇಕು. ಯಾಕೆಂದ್ರೆ ಎಲ್ಲ ನಿಮ್ದು ಅಂತ ಹೇಳ್ಕೊಂಡಿದ್ದೀರ. ನಿಮ್ ಸೈಟ್ ನಿಮ್ದು, ನಾನು ಸೈಟ್ ತಗೊಂಡೆ, ನನ್ ದುಡ್ಡಲ್ಲಿ, ನಂದಲ್ಲಿ, ನನ್ ಜಾಗ, ನನ್ ಜಮೀನು ಅಂತ ಹೇಳ್ತೀವಿ ಹೊರತು ಬೀಳುವಂತ ಮಳೆ ನೀರನ್ನ ಆ ಜಮೀನಲ್ಲೇ, ಆ ಮನೆಯಲ್ಲೇ ಶೇಖರಣೆ ಮಾಡಿ ಸದ್ಬಳಕೆ ಮಾಡಕ್ ಆಗಲ್ವಾ? ನಾನಿಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರಗಳ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂತಂದ್ರೆ ನಾವೆಲ್ಲ ಭಾಷಣ ಹೊಡೆದು ಸಾಕಾಗ್ಬಿಟ್ಟಿದ್ವಿ. ಆಕ್ಷನ್ ಪ್ಲಾನ್ ಅಂತಂದ್ರೆ ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಆಗಬೇಕು. ಅದನ್ನ ನಾವು ಪ್ರತಿಯೊಂದು ಮನೆಗಳಲ್ಲೂ ನಾವು ಮಾಡ್ಕೋಬೇಕು, ಪ್ರತಿಯೊಂದು ಜಮೀನುಗಳಲ್ಲೂ ಮಾಡ್ಕೋಬೇಕು. ಯಾಕೆಂತಂದ್ರೆ ಆಗ್ಲೇ ಹೇಳಿದೆ, ನಿಮ್ಮ ಮನೆ, ನಿಮ್ ಜಮೀನು ಎಲ್ಲ ಆಯ್ತು. ಕೊನೆಗೆ ಇನ್ನೊಂದೇನು ಅಂತಂದ್ರೆ ನಿಮ್ಮ ಬೋರ್ವೆಲ್. ಯಾಕಂದ್ರೆ ಯಾರಪ್ಪನ ಮನೆ ಪರ್ಮಿಷನ್ ಬೇಕಾಗಿಲ್ಲ. ನನ್ ದುಡ್ಡಿದ್ರೆ ಬೇಕಾದ್ರೆ ನನ್ನ ಜಮೀನಲ್ಲಿ 4 ಬೋರ್ ಹೊಡ್ಸ್ಕೋಬಹುದು. 4ರಿಂದ 10 ಸಿಗ್ತಾ ಇತ್ತು. 4 ಬೋರ್ವೆಲ್ ಹೊಡೆದ್ರು ನೀರು ಸಿಗ್ತಾ ಇತ್ತು. ಈಗ ಒಂದು ಬೋರ್ವೆಲ್ ಹೊಡೆದ್ರೆ ನೀರು ಸಿಕ್ಕಿದ್ರೆ ನಮ್ ಪುಣ್ಯ ಅಂತ ಒಂದು ಕಾಲ ಬಂದಿದೆ. ನನ್ ಬೋರ್ವೆಲ್, ನನ್ ದುಡ್ಡು ನಂದು ಅಂತಂಗೆ ನೀವು ಮೇಲಕ್ಕೆ ನೀರನ್ನ ಮೇಲಕ್ಕೆ ಹೆಚ್ಚುತ್ತಾ ಇದ್ದಾರೆ ಹೊರತು ಯಾರಾದ್ರೂ ಬೋರ್ವೆಲ್ಗೆ ನೀರು ಕುಡಿಸೋದಿದ್ರೆ ನಾನು ಇಲ್ಲೇ 1 ಲಕ್ಷ ಕೊಡ್ತೀನಿ. ಯಾರು ಇದ್ರೆ ನಾನು ಇದನ್ನ 15 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀನಿ. ನಾನು ಯಾರಾದ್ರೂ ನಾನು ಸ್ಪಾಟ್ ವೆರಿಫಿಕೇಶನ್ ಮಾಡ್ತೀನಿ. ನಾನು ಎಂತ ಜಾಗ ಇದ್ರು ಹುಡಿಕೊಂಡು ಹೋಗ್ತೀನಿ. ನಾನು ದುಡ್ಡು ಹಿಂದೆ ನಿಂತಿಲ್ಲ, ನನ್ನಿಂದ ದುಡ್ಡು ಬರ್ತಾ ಇದೆ. ಯಾಕೆಂತಂದ್ರೆ ನಾನು ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ.